ಹಾಯ್ ಆಲ್, ನಾನಿಲ್ಲಿ ನಿಮ್ಗೊಂದು ಹಳ್ಳಿಯ ಡಿಶ್, ಹಳೆ ಕಾಲದ ತಿಂಡಿನ ಹೇಳ್ತೀನಿ. ಬಿಸಿ ನೀರ ಕೊಟ್ಟಿಗೆ ಅಂತ ಹೇಳ್ತೀವಿ, ಬಿಸಿ ನೀರ ಕೊಟ್ಟಿಗೆ ಅಂತ. ಕಡುಬು, ಇದು ಬಾಳೆಲೆ ಕಡುಬು. ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ. ನಾವು ಕುದಿಯುವ ಬಿಸಿನೀರಿಗೆ 1 ಕಪ್ ಆಗುವಷ್ಟು ಕುಚ್ಚಲಕ್ಕಿನ ಹಾಕಿದ್ದೀನಿ. ಇದನ್ನು ನಾವು 7ರಿಂದ 8 ಗಂಟೆ ನೆನೆಯಕ್ಕೆ ಬಿಡಬೇಕು. ಕುದಿಯುವ ಬಿಸಿನೀರಿಗೆ ಹಾಕಬೇಕು. ನೆನೆಸಿದ ಮೇಲೆ ನಾವು ಅದನ್ನು ಚೆನ್ನಾಗಿ ತೊಳೆದೆಲ್ಲ ಆದಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು. ಅದಾದಮೇಲೆ ಅದಕ್ಕೊಂದು 1/4 ಕಪ್ ತೆಂಗಿನ ತುರಿ, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗಾಗಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ತರಿತರಿಯಾಗಿ ಇದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ತೊಳೆದು ಬಾಡಿಸಿರುವಂತಹ ಬಾಳೆ ಎಲೆಯಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದು ತುಂಬ ಹಳೆಯ ಕಾಲದ ತಿಂಡಿ. ಆ್ಯಕ್ಚುಲಿ ಬಿಸಿ ನೀರ ಕೊಟ್ಟಿಗೆ ಅಂತ ಹೇಳ್ತೀವಿ. ಇದು ಬಿಸಿನೀರು ಕಡುಬು ಅಂತ ಕೂಡ ಹೇಳ್ಬೋದು ಕನ್ನಡದಲ್ಲಿ. ನಾವು ಮನೆ ಭಾಷೆಯಲ್ಲಿ ಹಾಗೆ ಹೇಳ್ತೀವಿ, ಕೊಟ್ಟಿಗೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಚೆನ್ನಾಗಿ ಮಡಚ್ಕೊಂಡು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಒಂದು ಗಂಟೆ ಆಗುವಷ್ಟು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಕೊಟ್ಟಿಗೆ ತಯಾರಾಗುತ್ತೆ. ಇದನ್ನು ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ಇಲ್ಲ ಸಾಂಬಾರು ಜೊತೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದೆಲ್ಲ ತುಂಬಾ ಹಳೆಯ ಕಾಲದ ತಿಂಡಿಗಳು. ಇದನ್ನು ಸವಿಯೋದು ಅಂದರೆ ನನಗಂತೂ ತುಂಬಾ ಇಷ್ಟ. ಈ ಥರ ಹಳೆ ಕಾಲದ ತಿಂಡಿಗಳನ್ನ ನೀವು ಟ್ರೈ ಮಾಡಿ. ನನ್ನ ಚಾನಲಲ್ಲಿ ಹೋದರೆ ನಿಮಗೆ ಬೇಕಾದಷ್ಟು ರೆಸಿಪಿಗಳು ಸಿಗ್ತವೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಇಂಟ್ರೆಸ್ಟಿಂಗ್ ವೀಡಿಯೋದ ಜೊತೆ ಬರ್ತೀನಿ. ಹಾಗೆ ನಾನು ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.